guys, welcome back to my channel Spurti Vlogs. So guys, ಇದು ಲಾಸ್ಟ್ ಫ್ರೈಡೇ ಆಫ್ 2023. ಸೊ ಅದಕ್ಕೆ ಇವತ್ತು ನಾವು ಮುತ್ತುಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು, ಪಾಪು, ಸೋನು, ಯಶಿಕಾ ಮತ್ತು ಡ್ಯಾಡಿ ಇಷ್ಟು ಜನ ಹೋಗ್ತಿರೋದು. ಮಮ್ಮಿ ಮನೆಯಲ್ಲೇ ಇದ್ದಾರೆ. ಆ್ಯಂಡ್ ಇವಾಗ ಹೋಗೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಫ್ ಯು ಆಲ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ದಿಸ್ ವಾಸ್ ಮೈ ಯಮ್ಮಿ ಬ್ರೇಕ್ಫಾಸ್ಟ್. ನಾನೀಗ ಓಟ್ ಮೀಲ್ ಥರ ಮಾಡಿಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ನನಗೆ ಜಾಸ್ತಿ ಇನ್ಸ್ಪೈರ್ ಮಾಡಿರೋದು ಎಲ್ಲ ಯೂಟ್ಯೂಬ್ ಮಿನಿ ವ್ಲಾಗರ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮಾಡೋ ಮಿನಿ ವ್ಲಾಗರ್ಸೇ ಈ ಥರ ನನಗೆ ಮೋಟಿವೇಶನ್ ಕೊಟ್ಬಿಟ್ಟು ಇನ್ಸ್ಪೈರ್ ಮಾಡಿರೋದು. ಈ ಥರ ತಿನ್ನಬೇಕು ನಾನು, ಒಳ್ಳೆಯದು ಬೆಳಗ್ಗೆ ಅಂತ. ಆ್ಯಂಡ್ ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಿದ್ರು ಮಮ್ಮಿ, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅದಕ್ಕೆ ಅದರದ್ದು ಕೂಡ ಒಂದು ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಷ್ಟೊಂದು ದಿನ ಆಯಿತು ನಮ್ಮ ಮನೆಯದು ದೇವ್ರ ಮನೆ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿ. ಇಟ್ಸ್ ಆಲ್ವೇಸ್ ಅ ಬ್ಲೆಸ್ ಟು ಶೇರ್ ವಿತ್ ಯು ಆಲ್ ಗೈಸ್. ಆ್ಯಂಡ್ ಹಾಗೆ ನೀವೆಲ್ಲರೂ ಕೂಡ ತುಂಬ ಇಷ್ಟವಾಗಿ ನೋಡ್ತೀರಾ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ನಾವು ಆನ್ ದ ವೇ ಹೋಗ್ತಾ ಇದ್ದೀವಿ ಮುತ್ತುಮಾರಿಯಮ್ಮ ಟೆಂಪಲ್ಗೆ. ಆ್ಯಂಡ್ ಸೋನು ಕೂಡ ಬಂದಿದ್ನಲ್ಲ, ಅವನಿಗೆ ವೀಡಿಯೋಲಿ ಬರೋಕ್ಕೆ ಸ್ವಲ್ಪ ನಾಚಿಕೆ. ಅದಕ್ಕೆ ನಾನು ಕರಿತಾ ಇದ್ರೇನೋ ಅವ್ನು ನನ್ನೇ ಹೊಡಿಯೋಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ಇವಾಗ ರೀಚ್ ಆದ್ವಿ. ಹೋಗೋಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ, ಚಿಚ್ಚ ಮತ್ತು ಅಲ್ಲೇ ಕಾರ್ ಇಲ್ದಿದ ತಕ್ಷಣ ಅವ್ರನ್ನ ನೋಡಿದ್ವಿ. ಮತ್ತು ಒಳಗಡೆ ಹೋಗೋಷ್ಟೊತ್ತಿಗೆ ಮಾಲಾಂಟಿನ ಕೂಡ ನೋಡಿದ್ವಿ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಎವ್ರಿ ವೀಕ್ ನಿಂಬೆಹಣ್ಣು ದೀಪ ಹಚ್ತಾರೆ. ಸೊ ಅದಕ್ಕೆ ಇಲ್ಲಿ ಎಲ್ಲ ನಿಂಬೆಹಣ್ಣನ್ನ ರೆಡಿ ಮಾಡ್ಕೊತಿದ್ರು. ಅಷ್ಟೊತ್ತಿಗೆ ನಾವು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ದೇವ್ರಿಗೆ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ರು. ಆ್ಯಂಡ್ ನ್ಯೂ ಇಯರ್ ದಿನ ಹೂವಿನ ಅಲಂಕಾರ ಮಾಡ್ತಾರೆ. ಸೊ ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಷ್ಟೊಂದು ಜನ ನಿಂಬೆಹಣ್ಣು ದೀಪ ಕೂಡ ಹಚ್ತಾರೆ ಇಲ್ಲಿ. ಸೊ ಅದು ಆಡ್ ನಂಬರ್ಸ್ ಆ ವೀಕ್ಸಲ್ಲಿ. ಸೊ 3 ವೀಕ್ಸ್ ಆಗಿರ್ಬೋದು, 5 ವೀಕ್ಸ್, 9 ವೀಕ್ಸ್, 11 ವೀಕ್ಸ್. ಸೊ ಅವ್ರಿಗೆ ಏನಾದರೂ ನೆರವೇರಬೇಕು ಅಥವಾ ಅವ್ರು ಏನಾದರೂ ಕೇಳ್ಕೊತಿದ್ದಾರೆ ದೇವರಲ್ಲಿ ಅಂತಂದರೆ ಅದು ಆಗಬೇಕು ಅಂತಂದರೆ ಈ ಥರ ಎಲ್ಲ ಮಾಡ್ತಾರೆ. ಇಲ್ಲ ಅಂದರೆ ಭಕ್ತಿಯಿಂದ ಕೂಡ ಮಾಡ್ತಾರೆ ಕೆಲವೊಬ್ಬರು. ಆ್ಯಂಡ್ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಚಿಕ್ಕಮ್ಮದು ನಿಂಬೆಹಣ್ಣು ದೀಪ ಎಲ್ಲ ಅರೇಂಜ್ಡಾಗಿ ಚೆನ್ನಾಗಿತ್ತು. ಸೊ ಚಿಕ್ಕಮ್ಮ ಚಿಚ್ಚ ಇಬ್ಬರು ಸೇರಿ ಹಂಚ್ತಾಯಿದ್ರು. ಸೊ ಇದು ಆಲ್ಮೋಸ್ಟ್ ಸೋ ಮೆನಿ ವೀಕ್ಸ್ ಆಗಿದೆ ನಮ್ಮ ಚಿಕ್ಕಮ್ಮ ಈ ಥರ ಹಚ್ಕೊಂಡು ಬಂದು. ನಾನು ತುಂಬ ಚಿಕ್ಕ ವಯಸ್ಸಲ್ಲಿರುವಾಗ ಅವಾಗ ಸೇಮ್ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಎವ್ರಿ ಫ್ರೈಡೇಸ್, ಮಂಡೇಸ್ ಆ ಥರ ಹೋಗ್ಬಿಟ್ಟು ನಾನು, ಮಮ್ಮಿ, ಡ್ಯಾಡಿ ಎಲ್ಲರೂ ಹೋಗ್ಬಿಟ್ಟು ಹಚ್ಬಿಟ್ಟು ಬರ್ತಾಯಿದ್ವಿ. ಸೊ ಅದೆಲ್ಲ ನೆನಪಾಗ್ತಾ ಇತ್ತು. ನಿಂಬೆಹಣ್ಣು ಹಚ್ತೀವಲ್ಲ ಅದು ಕೂಡ ಆಡ್ ನಂಬರ್ಸಲ್ಲೇ ಇರಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಎಲ್ಲ ದೇವರಿಗೂ ಆರತಿ ಮಾಡಿಬಿಟ್ಟು, ನಿಂಬೆಹಣ್ಣು ದೀಪ ಅಲ್ಲಿ ಆರತಿ ಮಾಡಿ ಕಡ್ಡಿ ಬೆಳಗ್ಬಿಟ್ಟು ಬರಬೇಕು. ನಮ್ಮ ಚಿಕ್ಕಮ್ಮ ಇವತ್ತು ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಿದ್ರು. ನಾನು ಎಷ್ಟೊಂದು ವರ್ಷ ಆದ್ಮೇಲೆ ನೋಡಿದ್ದು. ಮುಂಚೆ ಮಮ್ಮಿ ಎಲ್ಲ ಅನಿಸ್ತೈತಲ್ಲ ಅವಾಗ ನೋಡಿದ್ದು. ಅದಾದ್ಮೇಲೆ ಇವತ್ತೇ ನೋಡ್ತೇವೆ. ಈ ನಡುವೆ ನಾವು ತುಂಬಾ ರೇರ್, ಯಾಕಂದ್ರೆ ಇವಳು ಕಾಲೇಜ್ಗೆ ಹೋಗ್ತಾಳೆ, ಜಾಸ್ತಿ ಸಿಗಲ್ಲ. ರೇರ್ ಇವತ್ತೇ ಕೋಇನ್ಸಿಡೆನ್ಸ್ ಆಗಿ ನಾವೀಗ ಬರಕ್ ಚಿಕ್ಕಮ್ಮನು ಬರೋಕ್ಕೆ ಫುಲ್ ಖುಷಿ ಆಯ್ತು. ಇವತ್ತು ಈವ್ನಿಂಗ್ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಪ್ಲಾನ್ ಇತ್ತು, ಬಟ್ ಧನುರ್ಮಾಸ ಕ್ಯಾನ್ಸಲ್. ಧನುರ್ಮಾಸ ಅಂತ ಗೋಲ್ಡ್ ಡೈಮಂಡ್ ಎಲ್ಲ ಧನುರ್ಮಾಸ ಅಲ್ಲಿ ತಗೊಬೋದು. ಆದ್ರೆ ನಾವು 3 ಮಾತ್ರ ಕುಚ್ಕೊಂಬಾರ್ದು. ಏನ್ ಲಾಜಿಕ್ ಗೊತ್ತಾ ಇಂಡಿಯನ್ ಪೇರೆಂಟ್ಸ್ದು. ಹೋಗ್ಲಿ, ನೆಕ್ಸ್ಟ್ ಇಯರ್ 24 ಚಿಚ್ಕೊಂಡೆ ಯಾವಾಗ್ಲೂ. ಏನಿದೆ ಓಕೆ ಬಾಯ್ ಚಿಕ್ಕಮ್ಮ. ನಾನು ಅನ್ನದಾನ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಇದೇ ಫಸ್ಟ್ ಟೈಮ್ ಹೋಗಿದ್ದು. ಸೊ ಅದಕ್ಕೆ ಇವತ್ತು ಪ್ರಸಾದ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಎಲ್ಲರೂ ಅಲ್ಲೇ ಪ್ರಸಾದ ಮಾಡಿದ್ವಿ. ಪ್ರಸಾದ ಅಂದರೆ ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲೆಲ್ಲ ನನ್ನ ರಿವ್ಯೂ ಎಲ್ಲ ಏನೂ ಇಲ್ಲ ಇದ್ರ ಮುಂದೆ. ಪ್ರಸಾದ ಎಲ್ಲ ತಿನ್ಕೊಂಬರೋಷ್ಟೊತ್ತಿಗೆ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ತರು, ಗೀತಾ ಆಂಟಿ ಅಂತ. ಸೊ ಇವರು ನನ್ನ ವ್ಲಾಗ್ಸ್ನ ನೋಡಿ ಇನ್ಸ್ಪೈರ್ ಆಗಿ ಈ ದೇವಸ್ಥಾನಕ್ಕೆ ಪ್ರತಿ ವಾರ ಬರ್ತಾರಂತೆ. ಐ ವಾಸ್ ಸೋ ಗ್ಲ್ಯಾಡ್ ಟು ಹಿಯರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಮೀ, ಟ್ರಸ್ಟಿಂಗ್ ಮೀ. ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯ ಏನೋ ಮಾಡ್ತೀರಾ ಅಂದರೆ ಓಕೆ, ಬಟ್ ಇದೆಲ್ಲ ಒಂಥರ ದೊಡ್ಡ ವಿಷಯ. ಆ್ಯಂಡ್ ಇಟ್ ಇಸ್ ವೆರಿ ಹಾರ್ಟ್ ಟಚಿಂಗ್. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್. ಆ್ಯಂಡ್ ಇವಾಗ ನಾವು ಬ್ಲಡ್ ಟೆಸ್ಟ್ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಏನು ಮಾಡ್ತಿದ್ದೀಮ್ಮ? ಇಲ್ಲ ಡ್ಯಾಡಿ, ಏನು ಇಷ್ಟ ಇದೆಯಾ? ಓ ಮೈ ಗಾಡ್, ನಾನು ಅಕ್ಕ ನೀನು ತಂಗಿ ಹಂಗೆ ಪ್ರೋಟ್ರೈ ಮಾಡ್ತೀಯ ನನ್ನ. ಏನೇನು ಸ್ಪೆಷಲ್ಸ್? ಬಿರಿಯಾನಿ ಮಾಡಿದ್ನಲ್ಲ ನಾವು ದೇವಸ್ಥಾನದಲ್ಲಿ ಒಳ್ಳೆ ಪ್ರಸಾದ ತಿನ್ಕೊಂಡ್ ಬಂದ್ರಿ. ಓ ಮೈ ಗಾಡ್, ನಾನು ಇವತ್ತು ವೈಟ್ ರೈಸ್ ತಿಂತಲ್ಲಮ್ಮ. ವೈಟ್ ರೈಸು ಎಲ್ಲೋ ಅದು ತಿನ್ಸ್ಬಿಟ್ರು. ಅದಕ್ಕೆ ಅಂತ ಮಸಾಲೆ ಕಮ್ಮಿ ಹಾಕಿ ಮಾಡಿ. ಡ್ಯಾಡಿ ಅಲ್ಲ, ಡ್ಯಾಡಿ ಬರ್ತಾ ಇರ್ತಾನೆ. ನಾನು ರೆಡಿ ಆಗಿದ್ದೀನಿ ಅಂತ ಹೋಗಿ ನೋಡಿಸ್ತೀನಿ. ನನ್ನ ನೋಡಿ ಇಂಪ್ರೆಸ್.
ಹಲ್ದಿ ಹೌದಾ ಅರ್ಶಿನ ನಾನೇನು ಇವತ್ತು ವಿಂಗಿಂಗ್ ಹಾಕೊಂಡಿದ್ರಿ ಆಮೇಲೆ ನಾನು ನಮ್ಮ ಮಮ್ಮಿಗೆ ತುಂಬ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ದೀನಿ, ನೆವರ್ ಮೈಂಡ್. ಆ್ಯಂಡ್ ನನಗೆ ವೆಡ್ನೆಸ್ಡೇ ಫ್ರೈಡೇ ಏನು ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ಇವತ್ತು ಹಾಕೊಂಡೆ ಡೈಮಂಡ್ ವಾಲೆ ಅಂತ ಅಂದ್ಕೊಂಡೆ. ಸೊ ಡೈಮಂಡ್ ವಾಲೆ ಏನಿದೆ ಅದರದ್ದು ಹಿಂದೆ ತಿರ್ಪ ಇರುತ್ತಲ್ಲ, ಆ ಸ್ಕ್ರೂ ತುಂಬ ಹಾಕಬೇಕು, ಅದೇ ನನಗೆ ಇಷ್ಟ ಆಗಿಲ್ಲ. ಶಿರಡಿಗೆ ಅಂದರೆ ಬರ್ತಾರೆ. ಶಿರಡಿಗೆ ಅಂದರೆ ಬರ್ತಾರೆ ದೇವ್ರಂತ ನಿಂಗೆ ಗೊತ್ತೇ ತಾನೆ ನಾನು ಎಲ್ಲೂ ಕಳ್ಸಲ್ಲ ಅಂತ. ಯಾಕೆ ಸುಮ್ಮನೆ ಎಕ್ಸ್ಪೆಕ್ಟೇಷನ್ಸ್? ಮಗುನೇ ಬಾರ್ಬಿಕ್ಯೂಗೆ ಹೋಗಿಲ್ಲ. ಯು ನೋ ವಾಟ್ ಐ ಆಮ್. ನಾನು ಹೋಗ್ತೇನೆ, ನಾನು ಫುಲ್ ಇಂಟರ್ನ್ಯಾಷನಲ್ ಮದುವೆ ಆದಮೇಲೆ ಎಲ್ಬೇಕು ಹೋಗು. ಐ ಡೋಂಟ್ ಲೈಕ್ ಗೋಯಿಂಗ್ ವಿತ್ ಮೈ ನಮ್ಮನ್ನ ಕರ್ಕೊಂಡು ಹೋಗು. ಅಚ್ಚರ ವೈಡೂರ್ಯಗಳು ನೀನು ಗೊತ್ತಿದೆ. ಆ್ಯಂಡ್ ದಿಸ್ ಇಸ್ ಮೈ ಡೈಮಂಡ್ ನೋಸ್. ಇದು ನನ್ನ ವಜ್ರದ ಮುಗ್ಬಟ್ಟು. ಇಲ್ಲೂ ನಂದು ವಜ್ರ ಬರುತ್ತೆ ಗೈಸ್, ಸ್ಟೇ ಟ್ಯೂನ್ಡ್. ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡಿ. ಇವ್ರು ತುಂಬ ಪಾರ್ಶಾಲಿಟಿ ಮಾಡ್ತಾರೆ. ಮಕ್ಕಳಿಗೆ ಫಸ್ಟು, ಆಮೇಲೆ ಹೆಂಡತಿ. ಹಲೋ, ಹೆಂಡತಿ ಫಸ್ಟ್, ಆಮೇಲೆ ಮಕ್ಕಳು. ನಾನು ನೋಡಿದ ಸೆಟ್ಟು ಚೆನ್ನಾಗಿತ್ತು. ನಾನು ತೋರಿಸಿ ಅದು ನನ್ನ ಮದುವೆಲ್ಲ ಮಮ್ಮಿ ಕೊಟ್ಟಿರೋ ಥರನೇ ಇತ್ತು. ಸೇಮ್ ಡಿಸೈನ್. ಸೊ ಇವಾಗ ನಾವು 3 ಜನ ಬಂದ್ಬಿಟ್ಟು GRT ಜ್ಯುವೆಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅವತ್ತು ಬ್ಯಾಂಗಲ್ಸ್ ಎಲ್ಲ ತಗೊಂಡು ಬಂದಿದ್ವಿ, ಬಟ್ ನಮ್ಮ ಮಮ್ಮಿಗೆ ಇಷ್ಟ ಆಗಿಲ್ಲ. ಅದು ತುಂಬ ತಿನ್ನಾಗಿದೆ, ಲೈಟ್ ವೆಟ್ ಆಗಿದೆ ಅಂತ ಏನೇನೋ ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು. ಸೊ ಅದಕ್ಕೆ ನಮ್ಮ ಡ್ಯಾಡಿ ಬೇರೆ ತೊಗೊಂಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ನಾನು, ನಮ್ಮ ಮಮ್ಮಿ, ಡ್ಯಾಡಿ 3 ಜನ ಹೋಗ್ತಾ ಇರೋದು. ಆ್ಯಂಡ್ ಯು ವಿಲ್ ಹ್ಯಾವ್ ಟು ಡೆಫಿನೆಟ್ಲಿ ಇಯರ್ ಟು ದಿಸ್ ಕಾನ್ವರ್ಸೇಷನ್. ನನಗೆ ಯಾವಾಗೂ ಹೇಳ್ತಾ ಇರ್ತೀನಿ ನಾನು 3 ಜನ ಇರಬೇಕಂತ. ಸೊ ಅದಕ್ಕೆ ಇವ್ರ ರಿಪ್ಲೈಸ್ನ ನೋಡಿ. ಎಷ್ಟು ನೀನು ಒಬ್ಳೆ ಮಗಳಾಗಿದ್ರೆ ಎಷ್ಟು ಬೋರಿಂಗ್ ಆಗಿರೋದು. ಹಿಂದೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದೆ? ನಾನು ಡ್ಯಾಡಿ ಮಾತಾಡ್ಕೊಂಡಿರ್ತಿದ್ರೆ ಏನು ಮಾಡ್ತಾ ಇರಲಿಲ್ಲ. ಮನೆ ಕಟ್ತಾ ಇರ್ಲಿಲ್ಲ, ಏನು ಇನ್ನೇನು ರೋಡ್ ಹಚ್ಚಾಕ್ತಾ ಇದ್ರ, ಏನಿಲ್ಲ, ದೊಡ್ಡ ಮನೆ ಅಪಾರ್ಟ್ಮೆಂಟ್ ಇರ್ತಾ ಇದ್ದೆ. ಅವಾಗ ಇನ್ನ ಬೇಕು ಅದನ್ನ ತಗೊಂಡು ಅವಾಗ ವರ್ಷಕ್ಕೆ ಒಂದೊಂದು ಕಾರ್ ತಗೊಂಬಾರ್ದಾಗಿತ್ತು, ಯಾಕಂದ್ರೆ ನಂದು ಒಬ್ಬಳದೇ ಚಾಯ್ಸ್ ಅಲ್ಲ. ಅದಕ್ಕೆ ನಾವು ಹೋಮ್ ಥಿಯೇಟರ್ ಇಲ್ಲ, ಏನು ಇರ್ತಾ ಇರ್ಲಿಲ್ಲ ಅವಾಗ. ಸಾಕು ನಿಜವಾಗ್ಲು ಅದು ನಿನ್ ಲೈಫೇ ಬೋರಿಂಗ್ ಆಗಿತ್ತು. I would enjoy so much. ಸೊ ಇವಾಗ ನನ್ನ ತಂಗಿ ತಮ್ಮ ಅಂದರು ಎಲ್ಲರೂ ಕಾಲೇಜ್ಗೆ ಸ್ಕೂಲ್ಗೆಲ್ಲ ಹೋದಾಗ ನಾನು ಒಬ್ಬಳೇ ಯಾವಾಗಾದರೂ ಇರ್ತೀನಲ್ಲ, ರಜೆ ಎಲ್ಲ ಸಿಕ್ಕಿದಾಗ. ಅವಾಗ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ನಾನು ಒಬ್ಬಳೇ ಮಗಳಾಗಿರ್ಬೇಕು, ಎಷ್ಟು ಚೆನ್ನಾಗಿರ್ತಾಯಿತ್ತು ನನಗದು ಒಬ್ಬಳೇ ಮಗಳು ಆ ಥರ ಇರೋಕ್ಕೆ ತುಂಬ ಇಷ್ಟ. ಲೈಕ್ ಐ ವುಡ್ ಗೆಟ್ ಮೋರ್ ಪ್ರಯಾರಿಟಿ, ಅಥವಾ ನಾನು ಒಬ್ಬಳೇ ಅವ್ರ ಮೈಂಡಲ್ಲಿ ಇರ್ತೀನಿ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ನಾವು ನನಗೇನು ಕಮ್ಮಿ ಮಾಡಿಲ್ಲ, ಬಟ್ ಸ್ಟಿಲ್ ಅದೊಂಥರ ಇರುತ್ತಲ್ವ, ಅಯ್ಯೋ ನಾನು ಒಬ್ಬಳೇ ಇರೋಕ್ಕಾಗಿತ್ತು, ಹೆಂಗಿರ್ತಾಯಿತ್ತು ಲೈಫ್ ಅಂತ. ಬಟ್ ಒಬ್ಬರೇ ಇರೋರಿಗೆ ಅನಿಸುತ್ತೆ ನನಗೆ ಇನ್ನೊಂದು ಸಿಬ್ಲಿಂಗ್ ಬೇಕು ಅಂತ. ಸೊ ಯಾರಿಗೇನಿಲ್ವೋ ಅದ್ರ ಬಗ್ಗೆನೇ ಜಾಸ್ತಿ ಆಸೆಗಳು. ಆ್ಯಂಡ್ ಇಲ್ಲಿ GRTಗೆ ಬಂದ್ವಲ್ಲ, ಸೊ ಇದರಲ್ಲಿ ಬ್ಯಾಂಗಲ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ತೋರಿಸ್ತೀನಿ ಫೈನಲಾಗಿ ಯಾವ್ದು ತೊಗೊಂಡ್ವಿ ಅಂತ. ಸೊ ಇದೆಲ್ಲ ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ ಜಸ್ಟ್ 10 to 15 minutes ಆಯ್ತು ಅಷ್ಟೇ. ಏನು ಅಷ್ಟೊಂದು ಡಿಸೈನ್ಸ್ ಎಲ್ಲ ನೋಡಿ ಎಲ್ಲ ಸೆಲೆಕ್ಟ್ ಮಾಡಿಲ್ಲ. ಸೊ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಯಿತು, ನನಗೆ, ನಮ್ಮ ಮಮ್ಮಿಗೆ, ಡ್ಯಾಡಿಗೆ ಎಲ್ಲರಿಗೂ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ಫೈನಲಿ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ನಾವು ನೋಡಿದ್ವಿ ಕಡ ಎಲ್ಲ ಇರೋದು. ಆದಮೇಲೆ ಅನ್ಕೊತಾ ಇದ್ವಿ ನೆನ್ನೆನೇ ನೋಡಿದಿದ್ರೆ ಇದು ಕಡ ಥರದ್ದೇ ತೊಗೊಬೋದಾಗಿತ್ತು ಯಾವುದಾದ್ರೂ. ಆ ಬ್ರೇಸ್ಲೆಟ್ ತುಂಬ ತಿನ್ನಾಗಿದೆ ಅಂತ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ನಲ್ಲ, ದಟ್ ಈಸ್ ದ ಮೇನ್ ಥಿಂಗ್. ಆ್ಯಂಡ್ ಎಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ನಮ್ಮ ಡ್ಯಾಡಿ ಕೂಡ ಸಿಲ್ವರ್ದು ಒಂದು ಚೈನ್ ಎಲ್ಲ ತೊಗೊಂಡ್ರು. ಸೊ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಕೈ ನಂಗೇನು ಫುಲ್ಲಲ್ಲ, ಸುಮ್ಮನೆ ಕರ್ಕೊಂಬಂದಾಗೆಲ್ಲ ಸುಳ್ಳು ಹೇಳ್ಬೇಡ. ಯಾಕೆ ಸುಳ್ಳು? ನೀನು 60 ಗ್ರಾಮ್ ಕೊಟ್ಬಿಟ್ಟು 100 ಗ್ರಾಮ್ ತೊಗೊಂಡಿದ್ಯಾ, ಸುಳ್ಳು ಹೇಳ್ತೀಯ. ನಿನ್ನಂಥವ್ರು ಜನರು 100 ಜನ ಇದ್ಬಿಟ್ರೆ ಈ ಜಗತ್ತು ಹಾಳಾಗೋಗ್ತೈತೆ. ಕಳ್ರು. So yeah guys, that's it for today's vlog. Meet you all soon on my other interesting vlog. Until then, take care. Bye bye. Thanks for watching.